ಕೂದಲನ್ನು ಬಾಚುವಾಗ ಇಷ್ಟೊಂದು ಕೂದಲು ಬಂತಂದರೆ ಏದೇನೆ ಒಡೆದೋಗುತ್ತೆ ಅಲ್ವಾ? ಡೋಂಟ್ ವರಿ, ಇವತ್ತೊಂದು ಸೊಲ್ಯೂಷನ್ ಇದೆ. ಇರೋ ಸ್ವಲ್ಪ ಸ್ವಲ್ಪ ಕೂದಲನ್ನು ಈ ರೀತಿ ದಿನ ಸ್ವಲ್ಪ 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 ಹೋಯ್ತು ಅಂದರೆ ಕೂದಲೆಲ್ಲ ಉದುರೋಗುತ್ತೆ. ಸುಮ್ಮನೆ ಹೇಳ್ತಾ ಇಲ್ಲ, ರಿಸಲ್ಟ್ ಬಂದ ಮೇಲೇ ವಿಡಿಯೋ ಮಾಡ್ತಾ ಇರೋದು. ಇದು ಒಂದು ಪವರ್ಫುಲ್ ಪೌಡರ್. ಇದನ್ನು ದಿನಕ್ಕೆ 1 ಚಮಚ ತಗೊಂಡ್ರೆ ಸಾಕು, ಕೂದಲು ಉದುರುವ ಸಮಸ್ಯೆ ಕಂಪ್ಲೀಟಾಗಿ ನಿವಾರಣೆಯಾಗುತ್ತೆ. ನಿಮಗೆ ಶಾಶ್ವತ ಪರಿಹಾರ ನೀಡುತ್ತೆ. ಹಾಗಿದ್ರೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಮೆಂತ್ಯ ತಗೊಂಡಿದ್ದೀನಿ. ಕೂದಲಿನ ಸಮಸ್ಯೆಗೆ ಈ ಮೆಂತ್ಯ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಇದನ್ನು 50 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಎರಡನೇದಾಗಿ ಅಗಸೆ ಬೀಜವನ್ನು 50 ಗ್ರಾಮ್ ತೊಗೊಂಡಿದ್ದೀನಿ. ಇಲ್ಲಿ 1 ಹಿಡಿ ಆಗುವಷ್ಟು ಫ್ರೆಶ್ ಆಗಿರುವ ಕರಿಬೇವು, 1 ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಕರಿಬೇವು ಸೊಪ್ಪು ಫ್ರೆಶ್ ಆಗಿರುವುದನ್ನು 1 ಹಿಡಿ ಚೆನ್ನಾಗಿ ತೊಳೆದು ಸ್ವಲ್ಪ ಡ್ರೈ ಮಾಡಿ ತೊಗೊಂಡಿದ್ದೀನಿ. ಈ ರೀತಿ ಎಲೆಯನ್ನು ಬಿಡಿಸ್ಕೊಂಬಿಡೋಣ. ಕರಿಬೇವು ಸೊಪ್ಪು ಕೂದಲ ಆರೈಕೆಗೆ, ಕೂದಲ ಸಮಸ್ಯೆಗೆ, ಕಣ್ಣಿನ ಸಮಸ್ಯೆಗೆ ತುಂಬಾ ಒಳ್ಳೆಯದು. ಹಾಗಾಗಿ ಈ ರೀತಿಯಾಗಿ ನಮ್ಮ ದೇಹಕ್ಕೆ ಇದನ್ನು ತಗೊಳ್ತಾ ಇದ್ದರೆ ಕೂದಲ ಉದುರುವ ಸಮಸ್ಯೆ ಕಡಿಮೆ ಆಗುತ್ತೆ. ಕರಿಬೇವು ಸೊಪ್ಪನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು, ಜಾಸ್ತಿ ದೊಡ್ಡ ಉರಿಯಲ್ಲಿರಬಾರ್ದು, ಅದು ಕಪ್ಪಾಗಬಾರ್ದು, ಡ್ರೈ ಆಗಿ ಗರಿಗರಿಯಾಗಿ ಅದು ಚೆನ್ನಾಗಿ ಈ ರೀತಿ ಹುರ್ಕೋಬೇಕು. ನಂತರ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ. ನೋಡಿ, ಈ ರೀತಿ ಆದರೆ ಸಾಕಾಗುತ್ತೆ. ಸ್ವಲ್ಪ ತಣ್ಣಗೆ ಮಾಡೋಕ್ಕಿಟ್ಟು ಈಗ ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯದ ಗುಣಗಳು ಕೂದಲ ಆರೈಕೆಗೆ ತುಂಬಾ ಒಳ್ಳೆಯದು. ಇದು ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತೆ, ತಲೆಹೊಟ್ಟು ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಹಾಗೆ ಆರೋಗ್ಯಕ್ಕೆ, ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆ ಇರೋರು ಕೂಡ ಇದು ಮೆಂತ್ಯ ತುಂಬಾ ಒಳ್ಳೆಯದು. ಈ ರೀತಿ ಕೆಂಪಗೆ ಹುರಿದು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾವು ಅಗಸೆ ಬೀಜವನ್ನು ತೊಗೊಂಡಿದ್ದೀನಿ. ಅಗಸೆ ಬೀಜ ಡಯಟ್ ಮಾಡೋರಿಗೂ ಕೂಡ ತುಂಬಾ ಒಳ್ಳೆಯದು. ಇದರ ಜೆಲ್ಲನ್ನು ಕೂದಲಿಗೆ ಹಚ್ತಾ ಬಂದರೆ ಕೂದಲು ಕಪ್ಪಾಗಿ ಒಂಥರ ಶೈನಿಂಗ್ ಆಗಿ ಹೊಳಿತಾ ಇರುತ್ತೆ. ಹಾಗಾಗಿ ಇದರ ಗುಣ ಸಾಕಷ್ಟಿದೆ. ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಕೊನೆಯದಾಗಿ ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆನೂ ಕೂಡ ನಾವು ಹೊಟ್ಟೆಗೆ ಸೇವಿಸುವಾಗ ಜೀರ್ಣಶಕ್ತಿಗೆ ಈ ಒಂದು ಜೀರಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಈ 1 ಚಮಚ ಜೀರಿಗೆಯನ್ನು ತೊಗೊಂಡಿದ್ದೀನಿ. ಕೂದಲಿಗೂ ಕೂಡ ತಂಪಾಗುತ್ತೆ. ಇದೆಲ್ಲದನ್ನು ಚೆನ್ನಾಗಿ ಹುರಿದು ಸ್ವಲ್ಪ ತಣ್ಣಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಮಾಡಿಕೊಂಡು 1-2 ತಿಂಗಳಿಗಾಗುವಷ್ಟು ನಾವು ಪೌಡ್ರನ್ನು ರೆಡಿ ಮಾಡ್ಕೊಳ್ಬೋದು. ಆದಷ್ಟು ನೈಸ್ ಪೌಡ್ರ್ ಆಗಬೇಕು. 1-2 ರೌಂಡಲ್ಲಿ ನಾವು ಇದನ್ನು ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿ ಮಿಕ್ಸಿಯನ್ನು ನಾವು ಪೌಡ್ರ್ ಮಾಡ್ಕೋಬೇಕು. ಯಾಕಂದರೆ ನೈಸ್ ಆಗಿರುವ ಪುಡಿ ರೆಡಿ ಆಗಬೇಕು. ನಾವು ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಗರಿ ಆಗಿದೆ, ಬೇಗ ಪೌಡ್ರ್ ಆಗುತ್ತೆ. ಈಗ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಪೌಡ್ರ್ ಮಾಡ್ಕೊಂಬರೋಣ. ಕೂದಲ ಆರೈಕೆಗೆ ಬೇಕಾಗುವ ಕೂದಲನ್ನು ಪೋಷಣೆ ಮಾಡುವಂತಹ ಈ ಶಕ್ತಿಶಾಲಿ ಪೌಡರ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ನೈಸ್ ಆಗಿದೆ. ಈಗ ಇದನ್ನು ಹೇಗೆ ತಗೊಳ್ಳೋದು ನಾವು ಅಂತ ನೋಡೋಣ. ಈಗ ಇದನ್ನು ಸ್ವಲ್ಪ ಬಿಸಿ ಇರುತ್ತೆ. ಇದನ್ನು ಸ್ವಲ್ಪ ತಣ್ಣಗೆ ಮಾಡಿ ನೀವು ಗಾಜಿನ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಡೈಲಿ ಇದನ್ನು ಬಳಸ್ಬೋದು. ಈಗ ಇದನ್ನು ಯಾವ ರೀತಿ ತಗೊಂಡ್ರೆ ನಮ್ಮ ಕೂದಲು ಉದುರುವ ಸಮಸ್ಯೆಗೆ ರಾಮಬಣವಾಗುತ್ತೆ ಅಂತ ನೋಡೋಣ. ದಿನಕ್ಕೆ 1 ಚಮಚ 1-2 ತಿಂಗಳು ತಗೊಂಡ್ರೆ ಸಾಕಾಗುತ್ತೆ. 10 ವರ್ಷದ ಮಕ್ಕಳಿಂದ ಹಿಡಿದು ದೊಡ್ಡವರು, ಏಜ್ ಆದವರು ಕೂಡ ಇದನ್ನು ಬಳಸ್ಬೋದು. ಯಾವುದೇ ಆದ ಸೈಡ್ ಎಫೆಕ್ಟ್ ಇರುವುದಿಲ್ಲ. ನಾವು ಹಾಕಿರುವ ನ್ಯಾಚುರಲ್ ಆಗಿರುವ ಈ ಐಟಮಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡ್ಕೋಬೋದು. ಇದನ್ನು ನಾವು ಹೇರ್ ಕಲರ್ ಆಗಿ ಯೂಸ್ ಮಾಡ್ಬೋದು. 1.5 ಚಮಚ ಹೇರ್ ಕಲರ್ ಯಾವಾಗ ಹಾಕ್ತೀರಾ ಆವಾಗ ನೀವು ರೆಡಿ ಮಾಡ್ಕೊಳ್ಳೋ ಟೈಮಲ್ಲಿ 1.5 ಚಮಚ ಈ ಪೌಡರನ್ನು ಹಾಕಿ, ಮೆಹಂದಿ ಪೌಡರನ್ನು ಬಳಸೋದಾದರೆ ಅದನ್ನು ಕೂಡ ಇದರ ಜೊತೆಗೆ ಮಿಕ್ಸ್ ಮಾಡಿ ನೀವು ಇದನ್ನು ಚೆನ್ನಾಗಿ ಕಲಸಿ ಕೂದಲಿಗೆ ಹಚ್ಬೋದು. ಎರಡನೆಯದಾಗಿ ಕೊಬ್ಬರೆಣ್ಣೆ ಹಚ್ಚುವಾಗ ನೀವು ಇದನ್ನು ಬಳಸ್ಬೋದು. ನಿಮ್ಮ ಮನೆಯಲ್ಲಿ ಜಾಸ್ತಿ ಕೊಬ್ಬರೆಣ್ಣೆ ಇತ್ತು ಅಂದರೆ ಇದನ್ನು 2 ಚಮಚ ಹಾಕಿ ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಿ ಕೂದಲಿಗೆ ಹಚ್ತಾ ಬಂದರೆ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಉದುರುವ ಸಮಸ್ಯೆಗೆ ಇದು ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಈ ಕೊಬ್ಬರಿ ಎಣ್ಣೆಯನ್ನೇ ಬಳಸ್ಬೋದು.
ಕೊಬ್ಬರಿ ಎಣ್ಣೆಗೆ ಇದನ್ನು ಹಾಕಿದ ಮೇಲೆ ಮೆಂತ್ಯ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಇದನ್ನು ಇನ್ನೊಂದು ರೀತಿಯಲ್ಲಿ ಬಳಸ್ಬೋದು. ಡೈಲಿ ಬೆಳಗ್ಗೆ ನಾವು ನೀರು ಕುಡಿಯೋ ಟೈಮಲ್ಲಿ 1 ಚಮಚ ನಾವು ಹೊಟ್ಟೆಗೆ ಸೇವಿಸ್ಬೋದು. ಆ ರೀತಿ ಮಾಡೋದ್ರಿಂದ ನಮಗೆ ಇರುವ ಹೊಟ್ಟೆ ಸಂಬಂಧಪಟ್ಟ ಪಿತ್ತದ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾವಿದನ್ನು ಬಿಸಿ ನೀರಲ್ಲಿ ಉಗುರು ಬೆಚ್ಚಗಿರುವ ನೀರು ಜೊತೆಗೆ ಇದನ್ನು ಸೇವಿಸ್ತಾ ಬಂದರೆ ಸಂಪೂರ್ಣವಾಗಿ ಶಾಶ್ವತವಾಗಿ ಕೂದಲು ಉದುರುವ ಸಮಸ್ಯೆಯನ್ನು ಕಡಿಮೆ ಮಾಡ್ಬೋದು. ಇನ್ನು ಜಾಸ್ತಿ ಕೂದಲು ಮತ್ತೆ ಗ್ರೋ ಆಗುತ್ತೆ. ಇದರಿಂದ 1-2 ತಿಂಗಳು ನೀವು ಇದನ್ನು ಕುಡಿತಾ ಬಂದರೆ ಇದರ ರಿಸಲ್ಟನ್ನು ಪಕ್ಕಾ ನೀವು ಕಾಣ್ಬೋದು. ಕೂದಲು ಉದುರುವ ಸಮಸ್ಯೆಗೆ ಶಾಶ್ವತ ಪರಿಹಾರ ಈ ಮ್ಯಾಜಿಕ್ ಪೌಡರ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಯಾಕೆ ಟ್ರೈ ಮಾಡಬಾರ್ದು? ಹಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.